ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಾದಂಥ ಜಿ.ಸಿ. ಚಂದ್ರಶೇಖರ್ ಅವರೇ, ಮಂತ್ರಿ ಸಹೋದ್ಯೋಗಿ ಅಂತ ಸತೀಶ್ ಜಾರಕಿಹೊಳಿ ಅವರೇ, ಸಲೀಂ ಅಹಮದ್ ಅವರೇ, ಶಾಸಕ ಮಿತ್ರ ಅಂತ ಶಿವಣ್ಣವರು, ಶ್ರೀನಿವಾಸ್ ಅವರು, ನಮ್ಮ ಎಸಿಸಿ ಸೆಕ್ರೆಟರಿ, ನಮ್ಮ ಸೆಂಟ್ರಲ್ ಕ್ಯಾಂಡಿಡೇಟ್ ಮನ್ಸೂರ್ ಅಹಮದ್ ಖಾನ್ ಅವರೇ, ಎಲ್ಲ ವೇದಿಕೆ ಇರುವಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ, ಬ್ಲಾಕ್ ಅಧ್ಯಕ್ಷರುಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂದು ಬಹಳ ಪ್ರಮುಖವಾದಂತ ಮಾಧ್ಯಮ ಗೋಷ್ಠಿಯನ್ನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನವನ್ನ ಉಳಿಸಲಿಕ್ಕೆ, ಮತದಾರರ ಹಕ್ಕನ್ನ ಕಾಪಾಡಲಿಕ್ಕೆ ಈ ಒಂದು ದೊಡ್ಡ ಆಂದೋಲನ ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ಈ ದೇಶದಲ್ಲಿ ಪ್ರಾರಂಭ ಆಯಿತು. ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ನ್ಯೂನತೆಯನ್ನ ಪಡ್ಕೊಂಡು ನಾವು ಅಧ್ಯಯನ ಮಾಡಿ ನಮ್ಮ ಕೆಪಿಸಿಸಿ ವತಿಯಿಂದ, ಎಸಿಸಿ ವತಿಯಿಂದ ನಮ್ಮ ಕ್ಯಾಂಡಿಡೇಟ್ 3 ಜನ ಸೇರಿ ಒಂದು ದೊಡ್ಡ ಸಂಶೋಧನೆಯನ್ನು ನಡೆಸಿ 1 ಲಕ್ಷಕ್ಕೂ ಹೆಚ್ಚು ಓಟು ಮಿಸ್ಯೂಸ್ ಆಗಿರೋದು, ಒಂದೇ ಮನೆಯಲ್ಲಿ 80 ಓಟ್ ಇರುವಂಥದ್ದು, ಒಂದೇ ಬೀರ್ ಶಾಪ್ ಅಲ್ಲಿ ಸುಮಾರು 70-80 ಓಟ್ ಇರುವಂಥದ್ದು, ಬಾರ್ನಲ್ಲಿ, ಹಿಂಗೆ ಅನೇಕ ಗುರುತುಗಳನ್ನ ಹಿಡಿದು ಈಗಾಗಲೇ ದೆಹಲಿಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮಾಧ್ಯಮ ಗೋಷ್ಠಿ ನಡೆಸಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದಾರೆ. ಈ ಮಧ್ಯದಲ್ಲಿ ಬೆಂಗಳೂರಿಗೆ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಎಐಸಿಸಿ ಅಧ್ಯಕ್ಷರಂತ ರಾಹುಲ್ ಗಾಂಧಿ ಅವರು, ಇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಬಂದು ಏನ್ ನಡೆದಿದೆ ಅನ್ನೋದನ್ನು ಕೂಡ ಬಿಚ್ಚಿ ಇಲ್ಲಿಂದ ಒಂದು ದೊಡ್ಡ ಆಂದೋಲನ ರೀತಿ ಹೋರಾಟದ ಪ್ರಾರಂಭವನ್ನು ಕೂಡ ಇಲ್ಲಿ ನಡೆಸಿದ್ರು. ಯಾಕೆಂದ್ರೆ ಈ ಭೂಮಿಲೇ ಸೆಂಟ್ರಲ್ ಕ್ಷೇತ್ರದಲ್ಲೇ ಒಂದು ಕಣ್ಣು ಹಿಡಿದು ಅಲ್ಲಿ ಪ್ರಾರಂಭ ಆಯಿತು. ಇದು ಒಂದು ಕ್ಷೇತ್ರ ಅಲ್ಲ, ಇದು ರಾಜ್ಯಕ್ಕಾಗಲಿ ಹರಡಿತು. ಇನ್ಕ್ಲೂಡಿಂಗ್ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಡೆದಿರುವಂತಹ ಮಾಹಿತಿ ನಮಗೆ ದೊರೆಯಿತು. ಬೇರೆ ಬೇರೆ ಅನೇಕ ಕ್ಷೇತ್ರಗಳಲ್ಲಿ ಓಟನ್ನ ಒಂದೇ ಕ್ಷೇತ್ರದಲ್ಲಿ, ಉದಾಹರಣೆಗೆ 2,40,000 ಓಟ್ ಇದೆ ಅಂತಂದ್ರೆ ಒಂದೇ ಓಟ್ನಲ್ಲಿ 2,40,000 ಓಟ್ ಇರ್ತದೆ. ಆದ್ರೆ ಕೆಲವು ಓಟ್ ಪಕ್ಕದ ಬೂತು, ಇನ್ನೊಂದು ಬೂತು ಎಲ್ಲ ಶಿಫ್ಟ್ ಮಾಡ್ಬಿಟ್ಟು ಮತದಾರರು ಯಾರು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪರಿಷ್ಪಗ್ನ, ಹಿಂದುಳಿದವರು ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನೋದನ್ನ ಅವರ ಹೆಸರನ್ನ ಗುರುತು ಮಾಡಿ ಆ ಓಟನ್ನ ಶಿಫ್ಟ್ ಮಾಡಿ, ಅದು ಕೂಡ ಒಂದು ದೊಡ್ಡ ಅನ್ಯಾಯವಾಗಿದ್ದನ್ನು ಕೂಡ ನಾವು ಗಮನವನ್ನ ಸೆಳೆದಿದ್ದೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.